ಮಗ ಹುಟ್ಟಿದ ಅಂತ ಹೇಳಿದ್ರೆ ಪ್ರಹ್ಲಾದ ರಾಜನಂತಹ ಮಗ ಹುಟ್ಟಬೇಕು ನಾವು. ನಿಜವಾಗಲೂ ಪುತ್ರ ಎಂಬ ಶಬ್ದಕ್ಕೆ ಅರ್ಥ ಏನಂದ್ರೆ, ಈ ಮೂರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಅವನು ಪುತ್ರ ಅಲ್ಲ. ಒಂದು ಸುಳ್ಳನ್ನು ಮುಚ್ಚಿಡ್ಲಿಕ್ಕೆ ಅಂತ ಹೋದ್ರೆ ಅದರ ಹಿಂದೆ 100 ಸುಳ್ಳುಗಳು ಬಂದಿವೆ. ಸ್ವಾಮಿ ಇಂಥ ಮಗ ಹುಟ್ಬಿಟ್ಟ ಅಂತ. ಆವತ್ತು ದುಷ್ಟ ಸ್ತ್ರೀಯರ ಸಂಪರ್ಕ ಮಾಡಬಾರದು, ಬ್ರಹ್ಮ ಪಿಶಾಚಿಯಾಗಿ ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾನೆ. ಅಂತಹ ಪಾಪಗಳಿಗೆ 100 ಬಾರಿ ನೀನು ಗಯಾ ಶ್ರಾದ್ದ ಮಾಡಿದ್ರು ಕೂಡ ನಾನು ಪಿಶಾಚಿ ಜನ್ಮ ಮುಕ್ತಿ ಇಲ್ಲ. ಪಿಶಾಚಿಯನ್ನು ಮೋಚನಗೊಳ್ಳತಕ್ಕಂಥ ಮಾರ್ಗ ಯಾವುದು ಹೇಳು? ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಪರಮಾತ್ಮ ಸಮಾನವಾದ ಬಲದಿಂದ ಇರ್ತಾನೆ ಅಂತ ತಿಳ್ಕೊಂಡ್ರೆ ಅದು ಅದಕ್ಕೆ ನಿರ್ದೋಷಂ ಹಿ ಸಮಂ ಬ್ರಹ್ಮ. ನಮಗೆ ನಮ್ಮ ಮನೇಲಿ ಇದ್ದಾಗ ಬಲ ಜಾಸ್ತಿ, ಆದರೆ ಅದೇ ಇನ್ನೊಬ್ಬರ ಮನೆ ಬಂದಾಗ ಬಲ ಇರಲ್ಲ. ಹಾಗೆ ಸ್ಥಾನಭೇದದಿಂದ ಪರಮಾತ್ಮನಿಗೆ ಬಲ ಬರ್ಬೋದಾ? ಅವನಿಗೆ ವೈಕುಂಠದಲ್ಲಿದ್ದಾಗ ಮಾತ್ರ ಬಲ ಜಾಸ್ತಿ, ಭೂಮಿಗೆ ಬಂದ ಬಲ ಇಲ್ಲ ಅಂತ ಹೇಳೋಂಗಿಲ್ಲ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಪರತ್ರಹಿ ಅಂತ ಬ್ರಹ್ಮಸೂತ್ರದಲ್ಲಿ ಈ ಒಂದು ಸಿದ್ಧಾಂತವನ್ನು ಮಾಡಿದ್ದಾರೆ ವೇದಿವ್ಯಾಸ ದೇವರು. ಆದ್ದರಿಂದ ಇದು ಪರಮಾತ್ಮನ ದೊಡ್ಡ ಸಿದ್ಧಾಂತ. ಹಾಗಾದರೆ ಅಂತಹ ಆತ್ಮಾರಾಮ ಎಂಬುದಕ್ಕಂಥವನು ಮಕ್ಕಳು ಇಲ್ಲದೆ ದುಃಖಪಟ್ಟು ಕಡೆ ಕಾಡಿಗೆ ಹೋಗ್ತಾನೆ. ಒಬ್ಬ ಋಷಿ ಸಿಗ್ತಾನೆ, ಏನು ಬೇಕು ಅಂತ ಕೇಳ್ತಾರೆ. ನೀವು ನನಗೆ ಮಕ್ಕಳ ಆಗತ್ತೆ ಅಂತ ಹೇಳುವವರೆಗೂ ನಾನು ನಿಮ್ಮ ಪಾದ ಬಿಡಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಮಕ್ಕಳಿಂದಲೇ ಗತಿನ ತಿಳ್ಕೋಬೇಡ. ಶ್ರೀಮದಾಚಾರ್ಯರು ಹೇಳ್ತಾರೆ, 4ನೇ ಸ್ಕಂದದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಅಪುತ್ರಸ್ಯಾಪಿ, ಮಕ್ಕಳು ಇಲ್ಲದೆ ಇದ್ದರೂ ಕೂಡ ಸದ್ಧರ್ಮ, ಅವನಿಗೆ ಯೋಗ್ಯವಾದ ಧರ್ಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಅಂದರೆ ಅವನಿಗೆ ಗತಿ ಆಗೇ ಆಗತ್ತೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಆಯಿತು, ದುರ್ಯೋಧನನಿಂದ ಧೃತರಾಷ್ಟ್ರ ಗತಿ ಎಷ್ಟು ಕಂಡ? ಏನೇ ಇಲ್ಲ. ಮಗ ಹುಟ್ಟಿದ ಅಂತ ಹೇಳಿದ್ರೆ ಪ್ರಹ್ಲಾದ ರಾಜನಂತಹ ಮಗ ಹುಟ್ಟಬೇಕು ನೋಡಿ. ಅವನು ಹುಟ್ಟಿದ್ರೆ ಅಪ್ಪನನ್ನೂ ಕೂಡ ಅಂಧನ್ ತಮಸ್ಸಿನಲ್ಲಿ ಬೀಳಬೇಕಾಗಿದ್ದವನು ತಂದೆ ಅವನನ್ನು ಉದ್ಧಾರ ಮಾಡ್ದ. ಅವನು ನಿಜವಾದ ಮಗ, ಅವನು ಪುತ್ರ. ಅದಕ್ಕೆ ಸುಪುತ್ರ ಅವನು. ಇನ್ನೆಲ್ಲ ಕುಪುತ್ರರು. ನಿಜವಾಗಲೂ ಪುತ್ರ ಎಂಬ ಶಬ್ದಕ್ಕೆ ಅರ್ಥ ಏನಂದ್ರೆ, ಬದುಕಿರುವಾಗ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಜೀವತೋ ವಾಕ್ಯ ಕರಣಾತ್ ಪ್ರತ್ಯಬ್ಧಂ, ಅವನ ಮೃತನಾದ ಮೇಲೆ ಏನಾಗಬೇಕು? ಮೃತನಾದ ಮೇಲೆ ಪ್ರತಿ ವರ್ಷವೂ ಕೂಡ ಅವನ ತಿಥಿ ಬಂದಾಗ, ಅವನ ಮೃತನಾದ ತಿಥಿ ಬಂದಾಗ ಶ್ರಾದ್ದ ಮಾಡಬೇಕು, ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು. ಅವನು ಬದುಕಿರೋದ್ರ ಒಳಗೆ ಗಯಾಗೆ ಹೋಗಿ ಒಂದು ಸಾರಿ ತಂದೆನ ಉದ್ದೇಶ ಮಾಡಿ ಪಿಂಡ ಪ್ರದಾನ ಮಾಡಬೇಕು. ಹಾಗಾಗಿ ಈ 3ರಿಂದ ಅವನ ಪುತ್ರ ಅನ್ಸ್ಕೊಂತಾನೆ. ಈ 3ರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಅವನ ಪುತ್ರ ಅಲ್ಲ, ಮೂತ್ರ. ಶಾಸ್ತ್ರ ಹಂಗೆ ಹೇಳುತ್ತೆ. ಮಾತುಹು ಉಚ್ಚಾರ ಏವ ಸಹ, ತಾಯಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾಳೆ, ಹಾಗೆ ಬಂದವನು ಅಷ್ಟೇ, ಇವನು ಏನು ಪ್ರಯೋಜನ ಇಲ್ಲದಿದ್ದವನು ಅಂತ ಅರ್ಥ ಬರೀತಾರೆ. ಆತ್ಮಾರಾಮ ಎಂಬುದಕ್ಕಂಥವನಿಗೆ ಹಠ ಹಿಡಿದಾಗ ಹೇಳ್ತಾನೆ, ನೋಡಪ್ಪ, ಚಿತ್ರಕೇತು ಎಂಬುದಕ್ಕಂಥ ಒಬ್ಬ ರಾಜ ಇದ್ದ, ನಿನ್ನಾಗಿ ಹಠ ಮಾಡಿ ನಾನಾ ವಿಧವಾದ ದುಃಖವನ್ನು ಅನುಭವಿಸ್ದ. ಹಾಗೆಲ್ಲ ಹಠ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದಾಗ, ಇಲ್ಲ ನನಗೆ ಮಕ್ಕಳು ಆಗಲೇಬೇಕು ಅಂತ ಹಠ ಮಾಡ್ದ. ಆಗ ಅವರೇ ಮಾಡಿದ್ರು, ಒಂದು ಹಣ್ಣನ್ನು ಕೊಟ್ಟರು. ಈ ಹಣ್ಣು ನೀನು ಹೆಂಡತಿ ತಿಂದರೆ ಮಕ್ಕಳಾಗ್ತಾರೆ, ಅವನೇ ಮಾಡಬೇಕು. ಆ ಹಣ್ಣನ್ನು ತೊಗೊಂಡೋಗಿ ಹೆಂಡತಿ ಕೊಟ್ಟ. ನೋಡು, ಅವಳ ಹೆಸರು ದುಂದುಲಿ ಅಂತ. ದುಂದುಲಿ ಅಂದರೆ ಏನು? ದುಂದು ವೆಚ್ಚ ಅಂತ ಮಾಡ್ತಾರಲ್ಲ, ಅಂತ ಜಾತಿ ಸೇರಿದವಳು. ಅವಳಿಗೆ ಕೊಟ್ಟ. ಅವಳೆಂಥವಳು? ಹೆಂಡತಿ ಪ್ರಾಣ ಹಿಂಡುತ್ತಿ, ಹೊತ್ತಾರೆ ಏಳುತ್ತಿ, ಕೊಂಡ ಕೋತಿಯಂತೆ ಕುಣಿಯುತ್ತಿ. ಅಂದ್ರೆ ಏನು? ಹೆಂಡತಿ ಅಲ್ಲ ಅವಳು, ಗಂಡತಿ. ಅಂದ್ರೆ ಗಂಡನನ್ನು ಪೂರ್ಣವಾಗಿ ತನ್ನ ಹದ್ದು ಬದ್ದು ಇಟ್ಕೊಂಡಿರೋಳು. ಇಂಥವೆಲ್ಲ ತುಂಬ ಕಷ್ಟ ಮುಂದೆಲ್ಲ. ಯಾಕೆಂದರೆ ಯಾವ ಹೆಂಡತಿ ಆದವಳು ಗಂಡನ ಬಲಗಾಲಿಗೆ ಸ್ವಲ್ಪ ಅಭ್ಯಂಜನ ಮಾಡುವಾಗ ಎಣ್ಣೆಯನ್ನು ಉಜ್ಜಿ ಅವನಿಗೆ ತಂಪು ಉಂಟು ಮಾಡ್ತಾಳೆ, ಅಂಥವಳಿಗೆ 6 ಬಾರಿ ಕಾಶಿ ಯಾತ್ರಾ ಫಲ ಬರುತ್ತೆ. ಎಡಗಾಲು ಆದರೆ, ಎಡಗಾಲಿಗೆ ಎಣ್ಣೆ ಹಚ್ಚಿದರೆ ಪುಷ್ಕರಕ್ಕೆ 6 ಬಾರಿ ಹೋಗಿರ್ತಕ್ಕಂಥ ಪುಣ್ಯ ಬರುತ್ತೆ. ಅದಕ್ಕೆ ಹೆಂಗಸರು ಏನೂ ಬೇಕಾಗಿಲ್ಲ, ಅವರಿಗೆ ಗಂಡನನ್ನು ನೋಡಿಕೊಳ್ಳದೆ ಏನು ಮಾಡಿದರೂ ವ್ಯರ್ಥ. ಗಂಡನಿಗೆ ಕಾಪಿ ಇಲ್ಲ, ತಿಂಡಿ ಇಲ್ಲ, ಅವನೇ ಮಾಡ್ಕೊತಾ ಇದ್ದಾನೆ. ಇವಳೇನು ಸಮಾಜ ಸೇವೆ ಮಾಡ್ತೀವಿ ಅಂತ ಹೊರಗಡೆ ಹೋಗ್ತಾ ಇದ್ದಾಳೆ. ಮೊದಲು ಮನೇಲಿರತಕ್ಕಂಥ ಗಂಡನ ಸೇವೆ ಮಾಡದೆ ಯಾರ ಸೇವೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಎಲ್ಲ ಪತಿವ್ರತ ಸ್ತ್ರೀಯರೂ ಕೂಡ ಪತಿಯನ್ನು ಸೇವೆ ಮಾಡಿ ಅಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದಮೇಲೆ
ಇವಳೆಂಥವಳು ಗಂಡನನ್ನು ಪೂರ್ಣವಾಗಿ ಇದು ಮಾಡಿದವಳು. ಹಣ್ಣು ತಿನ್ನು ಅಂದರೆ ಆಯ್ತು ರೀ ತಿಂತೀನಿ ಅಂತ ಹೇಳಿದ್ಲು. ಏನು ಮಾಡಿಲ್ಲ, ಹಣ್ಣನ್ನು ಎತ್ತಿ ಬಿಸಾಕಿದ್ಲು. ಅವರ ಮನೆಯಲ್ಲಿ ಒಂದು ಗೋವಿತ್ತು, ಅದರ ಹತ್ತೋಗಿ ಬಿತ್ತು, ಗೋವು ತಿಂದಾಕ್ಬಿಡ್ತು. ಇವಳಿಗೆ ಹಣ್ಣಿಲ್ಲ. ಅವಳೇನು ಹೇಳ್ತೆ, ಯಾಕೆ ಹಣ್ಣು ತಿನ್ನಲ್ವಾ ನಿನ್ನ ಗಂಡ ಕೊಟ್ಟಿದ್ದು ಅಂತ ಅವಳು ತಂಗಿ ಕೇಳಿದ್ಲು. ಅದಕ್ಕೆ ಅವಳು ಹೇಳ್ತಾಳೆ, ನಾ ಹಣ್ಣು ತಿನ್ನಬೇಕಂತೆ, ನಾನು ಗರ್ಭಿಣಿ ಆಗಬೇಕಂತೆ, 9 ತಿಂಗಳ ಗರ್ಭ ಹೊತ್ಕೊಂಡಿರ್ಬೇಕಂತೆ, ನಾನಾ ವಿಧವಾದ ಯಾತನೆ, ನನ್ನ ಸೌಂದರ್ಯ ಎಲ್ಲ ಹೊಟ್ಟೋಗತ್ತೆ, ಅದಕ್ಕೋಸ್ಕರ ನಾನು ಅದನ್ನು ತಿನ್ನೋದಿಲ್ಲ ಅಂಥೇಳಿ ಮಾಡಿದ್ರು. ಮತ್ತು ಮಗು ಆಯಿತಾ ಅಂದ್ರೆ ಏನು ಹೇಳ್ತಿ, ಏನು ಉತ್ತರ ಕೊಡ್ತಿ? ನನ್ನ ತಂಗಿ ಗರ್ಭಿಣಿ ಆಗಿದ್ದಾಳೆ, ಆ ಮಗು ಅಂತ ನನ್ನ ಮಗು ಅಂತ ಹೇಳ್ಕೊತೇನೆ. ನನ್ನ ತಂಗಿಗೆ ದುಡ್ಡು ಕೊಟ್ಟರೆ ಆಯಿತು. ಎಷ್ಟು ಸುಳ್ಳುಗಳು ನೋಡ್ರಿ. ಒಂದು ಸುಳ್ಳನ್ನು ಮುಚ್ಚಿಡ್ಲಿಕ್ಕೆ ಅಂತ ಹೋದರೆ ಅದರ ಹಿಂದೆ 100 ಸುಳ್ಳುಗಳು ಬಂದಿವೆ. ಇವಳ ಸ್ಥಿತಿ ಅದೇ ಆಯಿತು. ಕಡೆಗೆ ಅವಳ ತಂಗಿ ಮಗಳು ಬಂದು, ಅವಳ ತಂಗಿ ಇದ್ದು ಅವ್ರಿಗೆ ಒಂದು ಮಗು ಆಯಿತು. ಆ ಮಗುವನ್ನು ಇದು ಮಾಡಿದ್ರು. ನನಗೆ ಹಾಲಿಲ್ಲ ಕೊಳ್ಳಿಕ್ಕೆ, ನನ್ನ ತಂಗಿಯ ಮಗು ಸತ್ತೋಯಿತು. ನೋಡಿ ಇನ್ನೊಂದು ಸುಳ್ಳು, ಮಗು ಸತ್ತೋಯಿತು, ನನ್ನ ಮಗುವಿಗೆ ಹಾಲು ಅವಳೇ ಕೊಡ್ತಾಳಂತೆ. ಸರಿ, ಅದಕ್ಕೂ ಸುಮ್ಮನೆ ಆದ. ಇವಳು ಹುಟ್ಟ ಆದಮೇಲೆ ಒಂದು 6 ತಿಂಗಳು ಆದ ಕೂಡಲೇ ಆ ಗೋವೊಂದು ಕರು ಆಯಿತು. ಕರು ಅಂದ್ರೇನು, ಒಬ್ಬ ಮನುಷ್ಯನನ್ನ, ಅವನೇ ಗೋಕರ್ಣ. ಕಿವಿ ಮಾತ್ರ ಗೋವಿನ ಕಿವಿ ಅಂತೆ ಇತ್ತು ಅಷ್ಟೇ, ಇನ್ನೆಲ್ಲವೂ ಕೂಡ ಮನುಷ್ಯನಾಗೆ. ಅವನು ಒಳ್ಳೆ ಶಾಸ್ತ್ರ, ಯಾಕೆಂದ್ರೆ ಋಷಿಯ ಶಕ್ತಿ ಅದರಲ್ಲಿತ್ತು. ಅದು ಗೋವಿಗೆ ಹೋಯಿತು, ಒಳ್ಳೆ ಮಗ ಹುಟ್ಟದ. ಶಾಸ್ತ್ರಾಧ್ಯಯನ ಎಲ್ಲ ಸಂಪಾದನೆ ಮಾಡಿಬಿಟ್ಟ. ಎಲ್ಲ ತೀರ್ಥಕ್ಷೇತ್ರಗಳು, ವಿದ್ಯೆ ಎಲ್ಲ ಬಂದ್ಬಿಡ್ತು ಅವನಿಗೆ. ಇವನೊಬ್ಬ ಮಗ ಹುಟ್ಟಿದ್ದ. ಅವನೇ ಮಾಡ್ದ, ದೊಡ್ಡವನಾಗ್ತಾ ಇದ್ದಾಗೆ ಭಯಂಕರವಾದ ವ್ಯಕ್ತಿ ಆದವನು. ಇವನ ಮಗ ಅಲ್ಲೇ ಇಲ್ಲ, ಅದು ಅವನ ಹೆಂಡತಿ ತಂಗಿ ಮಗ. ಅವನು ಋಷಿ ಕೊಟ್ಟಿರತಕ್ಕಂಥ ಫಲ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ತಿನ್ಲೇದ್ರೆ ಏನು ಮಾಡೋದು? ದೊಡ್ಡ ರಾಕ್ಷಸನಂತೆ ಬೆಳೆದ. ಇವನ ಕಾಟ ತಾಳಲಾರದೆ ಆ ತಂದೆ ಇದ್ದಾನಲ್ಲ, ಯಾರು ದುಂದುಮಾರ, ಅವನಿದ್ನಲ್ಲ, ಅವನೇ ಆತ್ಮಾರಾಮ. ಅವನು ಹೋಗ್ಬಿಟ್ಟು ಋಷಿಗಳನ್ನ ಕೇಳಿದೆ, ಏನು ಸ್ವಾಮಿ ಇಂಥ ಮಗ ಹುಟ್ಬಿಟ್ಟ ಅಂತ. ನಿನ್ನ ಹೆಂಡತಿ ನಾವು ಕೊಟ್ಟಿದ್ದ ಹಣ್ಣು ತಿಂದೇ ಇಲ್ಲ, ಇಷ್ಟೆಲ್ಲ ಮೋಸ ಮಾಡಿದ್ದ ಅಂದಮೇಲೆ ನಾವು ಹೋಗಬಾರ್ದು ಅಂತೇಳಿ ಅವನು ಆ ಗುರುಗಳಿಂದ ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಜಪ ಮಾಡಿ ಉದ್ಧಾರ ಆಗ್ಬಿಟ್ಟ. ಹೆಂಡತಿ ಇದ್ದ ರಾಜ್ಯಭಾರ. ಇವನು ತಾಯಿ ಹತ್ರ ಬಂದು ನಾನಾ ವಿಧವಾದ ಹಿಂಸೆ ಕೊಟ್ಟು, ದುಡ್ಡು ಕೊಡು, ಕಾಸು ಕೊಡು ಅಂತ ಹೇಳಿ ಕಡೆಗೆ ಅವಳ ಪ್ರಾಣ ತೆಗೆದುಬಿಟ್ಟ. ಕಡೆಗೆ ಅವ್ರಿಗೆ ಕಾಟ ತಾಳದ ಅವಳು ಸತ್ತೋದು. ಈಗ ಇವಂದೇ ರಾಜ್ಯಭಾರ. ರಾಜ್ಯಭಾರ ಅಂದ್ರೆ ಏನು? ನಾವೆಲ್ಲ ಮೊದಲು ಸಿನಿಮಾಗೆ ಹೋಗ್ತಾ ಇದ್ವಿ, ನಾವು ಟಾಕೀಸ್ಗಳಿಗೆ ಹೋಗ್ತಾ ಇದ್ವಿ. ನಾವು ಈಗ ಮನೆಗೆ ಟಾಕೀಸ್ ಬಂದಿದೆ. ಮೊದಲು ಟಾಕೀಸ್ಗೆ ಹೋಗ್ತಾ ಇದ್ದೀವಲ್ಲ, ಈಗ ಯಾರು ಟಾಕೀಸ್ಗೆ ಹೋಗಲ್ಲ, ಮನೆಯಲ್ಲೇ ಅಂಥದ್ದಿದೆ. ಟಾಕೀಸ್ ಇರೋದಕ್ಕಿಂತ ದೊಡ್ಡ ಸ್ಕ್ರೀನು ಮನೆಗಳಲ್ಲಿದೆ. ದುಡ್ಡಿದ್ದು ಸರಿ ಅಂತ ಸ್ಥಿತಿ ಬಂತು. ಹಾಗೆ ಮೊದಲು ಇವನು ವೇಶ್ಯಾಸ್ತ್ರೀ ಹತ್ರ ಹೋಗ್ತಾ ಇದ್ದ ಮನೆಗೆ, ಈ ದುಷ್ಟ ದುಂದುಮಾರ ಇದ್ದಾನಲ್ಲ ಅವನು. ಈಗ ಇವರಿಬ್ಬರು ಸತ್ತೋನು ಹೇಳೋರಿಲ್ಲ ಕೇಳೋರಿಲ್ಲ. ಅವನ ಆಸ್ತಿ ನುಂಗ್ಲಿಕ್ಕೋಸ್ಕರವಾಗಿ ವೇಶ್ಯಾಸ್ತ್ರೀಯಲ್ಲಿ ಇವನ ಮನೆಗೆ ಬಂದರು. ಸರಿ, ಅವರು ಬಿಡ್ತಾರ? ದುಷ್ಟ ಸ್ತ್ರೀಯರವರು. ಯಾವತ್ತು ದುಷ್ಟ ಸ್ತ್ರೀಯರ ಸಂಪರ್ಕ ಮಾಡಬಾರ್ದು. ದುಷ್ಟ ಸ್ತ್ರೀ ಸಂಪರ್ಕ ಮಾಡದ. ಯೌವನ ಬೇರೆ, ಹೇಳೋರಿಲ್ಲ ಕೇಳೋರಿಲ್ಲ, ದುಡ್ಡಿದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ. ಮೊದಲೇ ಕೋತಿ, ಅದು ಹೆಂಡ ಕುಡ್ದಿದೆ, ಚೇಳು ಬೇರೆ ಕುಟುಕಿದೆ, ಭೂತಾವೇಶ ಆಗಿದೆ. ಇನ್ನು ಹೇಗಿರುತ್ತೆ ಕೋತಿ ನೋಡಿ, ಒಂದೊಂದು ಅನರ್ಥ. ಹಾಗೆ ಯೌವನ, ದುಡ್ಡು ಬೇರೆ ಇದೆ, ಧನ ಸಂಪತ್ತಿ, ಪ್ರಭುತ್ವ, ಅವನೇ ರಾಜ. ಇಷ್ಟಾಗಿ ಅವಿವೇಕ, ಸ್ವಲ್ಪ ಬುದ್ಧಿಯೂ ಇಲ್ಲ. ಇದರಿಂದ ಏನಾಯಿತು? ಆಲೋಚನೆ ಮಾಡಿದ್ರು, ದುಡ್ಡೆಲ್ಲ ಖಾಲಿ ಆಯಿತು. ರಾಜನ ಬೊಕ್ಕಸಕ್ಕೆ ಕನ್ನ ಹಾಕದ, ದುಡ್ಡು ತಂದು ಎಲ್ಲರಿಗೂ ಹಂಚಿದ. ಆರಾಮ ಮಲಗಿದ್ದ ಈ ದುಷ್ಟ ಸ್ತ್ರೀಯ ಮೇಲೆ ವಿಶ್ವಾಸ ಇಟ್ಟು ಅವರು ಆಲೋಚನೆ ಮಾಡಿದ್ರು, ರಾಜನ ದುಡ್ಡನ್ನು ಅಪಹಾರ ಮಾಡಿ ಬಂದಿದ್ದಾನೆ, ಎಲ್ಲಿ ಏನು ಮಾಡ್ದೀನಿ ಕೇಳ್ತಾರವರು, ನಮಗೆ ಕೊಟ್ಟೆ ಅಂತ ಹೇಳ್ತಾನೆ, ಅದಕ್ಕಾಗಿ ನಾವು ಅವನು ಏಳೇ ಕುಡಿದು ಹಂಗೆ ಮಾಡಿಬಿಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಎಲ್ಲರ ಕುತ್ತಿಗೆಗೆ ಹಗ್ಗವನ್ನು ಹಾಕಿದ್ರು, ಹಾಕಿ ಎಳೆದ್ರು, ಸಾಯ್ಲಿಲ್ಲ. ಏನು ಇಷ್ಟು ಹಾಕಿ ಹಗ್ಗ ಎಳಿತಾ ಇದ್ದು, ಸಾಯ್ತಾ ಅಲ್ವಲ್ಲ ಇವನು ಅಂಥೇಳಿ ಒಬ್ಬಳು ಇಕ್ಕಳ ತೊಗೊಂಬಂದ್ಲು, ಮೂಗು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅಂತ ಬಾಯಿ ಬಿಟ್ಟುಕೊಳ್ಳೆ ಇನ್ನೊಬ್ಬಳು ಏನಿದ್ದಾಳೆ, ಕೆಂಡ ಇರುತ್ತಲ್ಲ, ಆ ಕೆಂಡವನ್ನು ತಂದು ಅವನ ಬಾಯಿಲ್ ಹಾಕಿದರು. ಆಮೇಲೆ ಕಷ್ಟಪಟ್ಟು ಸತ್ತ. ಬ್ರಾಹ್ಮಣ ಅವನು ಬ್ರಹ್ಮ ಪಿಶಾಚಿಯಾದ. ಬ್ರಹ್ಮ ಪಿಶಾಚಿಯಾಗಿ ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾನೆ. ಈ ಗೋಕರ್ಣ ಎಲ್ಲ ತೀರ್ಥಕ್ಷೇತ್ರ ಸಂಚಾರ ಮಾಡಿ ನಮ್ಮ ತಂದೆ ತಾಯಿಗಳಲ್ಲಿ ಏನಾಗಿದ್ದಾನೋ ನೋಡೋಣ ಅಂತ ಬಂದರೆ ಅವ್ರು ಯಾರೂ ಇದ್ದಿಲ್ಲ. ಇವನು ಮಾತ್ರ ಒಳಗಡೆ ಇದ್ದ, ಬಾಗಿಲು ಹಾಕಿತ್ತು. ಬಾಗಿಲು ತೆಗೆದು ನೋಡಿದ್ರೆ ಇವನು ಸಣ್ಣ ಬೆಕ್ಕಾಗೋದು, ನಾಯಿ ಆಗೋದು, ಆನೆ ಆಗೋದು, ಹೀಗೆಲ್ಲ ಭಯಂಕರವಾದ ರೂಪಗಳು ತೋರಿಸ್ದ.
ಯಾರು ನೀನು ಕೇಳಿದ್ರು. ನಾನು ನಿಮ್ಮ ಅಣ್ಣ ದುಂದುಮಾರ. ಏನಾಗಿದ್ದಿ? ಪಿಶಾಚಿಯಾಗಿ ಹೋಗಿದ್ದಿ. ನಿನ್ನನ್ನು ಉದ್ದೇಶ ಮಾಡಿ ಗಯಾದಲ್ಲಿ ಪಿಂಡ ಪ್ರದಾನ ಮಾಡಿನಲ್ಲ ನಾನು ಅಂದ. ನಾನು ಮಾಡಿರತಕ್ಕಂಥ ಪಾಪಗಳಿಗೆ 100 ಬಾರಿ ನೀನು ಗಯಾ ಶ್ರಾದ್ದ ಮಾಡಿದ್ರು ಕೂಡ ನಾನು ಪಿಶಾಚಿ ಜನ್ಮ ಮುಕ್ತಿ ಇಲ್ಲ. ಬೇರೆ ಯಾವುದಾದ್ರೂ ಮಾರ್ಗ ನೋಡಪ್ಪ, ನಾ ಇಲ್ಲಿ ಇರ್ಲಿಕ್ಕಾಗ್ತಾ ಇಲ್ಲ, ಹಸಿವೆ ಆಗ್ತಾ ಇದೆ, ಊಟ ಮಾಡಲಿಕ್ಕೆ ದೇಹ ಇಲ್ಲ, ಇದ್ದಿದ್ದನ್ನು ಹಾಳು ಮಾಡಿಕೊಂಡೆ. ನೀರು ಕುಡಿಬೇಕು ಅಂತ ಬಾಯಾರಿಕೆ, ಇನ್ಯಾರ ದೇಹದಲ್ಲಿ ಸೇರ್ಕೋಬೇಕು, ಅವರು ಮಂತ್ರವಾದಿನ ಕರೆಸಿ ಚೆನ್ನಾಗಿ ಹೊಡೆದು ನಾನು ಕರೆಸ್ತಾರೆ. ಇದರಿಂದ ಈ ಪಿಶಾಚಿತದಿಂದ ಮುಕ್ತಿಗೊಳಿಸು ಅಂದ. ಅಷ್ಟು ಹೇಳಿದುಕೊಳ್ಳೆ ಅವನೇ ಮಾಡ್ದ. ಅಲ್ಲಿರತಕ್ಕಂಥ ಋಷಿಗಳೆಲ್ಲರನ್ನು ಕೇಳಿದ, ಏನು ಸ್ವಾಮಿ ಪಿಶಾಚಿಯಿಂದ ಮುಕ್ತರಾಗೋದು ಹೇಗೆ ಅಂತ. ಆಗ ಅವರು ಹೇಳ್ತಾರೆ, ನೋಡಪ್ಪ ನಮ್ಗೆ ಗೊತ್ತಿರೋದು ಒಂದೇ, ಗಯಾದಲ್ಲಿ ಶ್ರಾದ್ದ ಮಾಡೋದು ಅಂದರು. ಅದು ಮಾಡಿದ್ದೀನಿ ಆಗಿಲ್ಲ ಅಂತ. ನಮ್ಗೆ ಗೊತ್ತಿರೋದು ಅಷ್ಟೇನೆ. ಎಲ್ಲದಕ್ಕೂ ಕಾರಣ ಸೂರ್ಯ, ಅವನನ್ನು ಕೇಳು ಅಂತ ಹೇಳಿಕೊಳ್ಳೆ ತನ್ನ ತಪಶಕ್ತಿಯಿಂದ ಸೂರ್ಯನ ಸಂಚಾರ ಇರ್ತಲ್ಲ ಅದನ್ನೇ ಸ್ಥಗನಗೊಳಿಸ್ದ. ನಿಲ್ಲಿಸ್ಬಿಡ ಸೂರ್ಯನನ್ನ. ಯಾಕಪ್ಪ ನಾನು ನಿಲ್ಲಿಸಿದ್ದು ಏನು ಬೇಕು ನಿಂಗೆ ಅಂದ. ಪಿಶಾಚಿಯನ್ನು ಮೋಚನಗೊಳಿಸತಕ್ಕಂಥ ಮಾರ್ಗ ಯಾವುದು ಹೇಳು ಅಂದ. ಭಾಗವತ ಸಪ್ತಾಹಂ ಕುರು ಅಂದ ಸೂರ್ಯ. ಅವತ್ತಿಂದ ಗೋಕರ್ಣ ಭಾಗವತವನ್ನು ಶುರು ಮಾಡ್ದ. ಆ ಭಾಗವತ ಶುರು ಮಾಡುವಾಗ ಈ ಪಿಶಾಚಿ ಬಂದು ಒಂದು ವೃಕ್ಷ ಇರುತ್ತಲ್ಲ ಅದರಲ್ಲಿ ಗಂಟುಗಳು ಇರುತ್ತೆ ನೋಡಿ, ಒಂದೊಂದು ಗಂಟಲ್ಲಿ ಸೇರ್ಕೊಂತ ಇದ್ದ. ಒಂದೊಂದು ದಿವಸ ಅವನ ಆ ಭಾಗವತ ಕೇಳಿದುಕೊಳ್ಳೆ ಆ ಗಂಟು ಒಡೆದೋಗ್ತಾ ಇತ್ತು. ಹೀಗೆ 7 ದಿವಸಕ್ಕೆ 7 ಗಂಟಲಿರತಕ್ಕಂಥ 7 ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗೋದವು. ಹಾಗಾದ್ರೆ ಪಿಶಾಚತನದಿಂದ ಮುಕ್ತರಾಗಬೇಕಾಗಿದ್ರೆ ಭಾಗವತವನ್ನು ಕೇಳಬೇಕು ನಾವು. ಸಮಸ್ತ 7 ಜನ್ಮದ್ದಲ್ಲ, 7 ಜನ್ಮಗಳಿರುತ್ತಲ್ಲ ಅಲ್ಲಿರತಕ್ಕಂಥ ಪಾಪವನ್ನು ಪರಿಹಾರ ಮಾಡ್ಕೋಬೇಕಾಗಿದ್ರೆ ಭಾಗವತವನ್ನು ಕೇಳಬೇಕು. ಭಕ್ತಿಯ ಭಾಗವತಂ ಶಾಸ್ತ್ರಂ. ಅದಕ್ಕೆ ಸಪ್ತಾಹ ಎಂಬತಕ್ಕಂಥದ್ದು 7 ದಿವಸದಲ್ಲಿ ಕೇಳಬೇಕು ಅಂತ ಬಂತು. 7 ದಿವಸ ನಮ್ಗೆ ಏನು ಕೇಳಲಿಕ್ಕೂ ಆಗಲ್ಲ. ಮತ್ತು ಅರ್ಥ ಅವನು ಎಷ್ಟೇ ರೀತಿ ಹೇಳಿದ್ರೂ ಆಗಲ್ಲ. ಅಷ್ಟು ಕಥೆಗಳು ಪರಮಾತ್ಮನ ಮಹಿಮೆಗಳಿದೆ. ಮತ್ತು ಭಾಗವತ ಸಪ್ತಾಹಕ್ಕೆ ಯಾಕಷ್ಟು ಪ್ರಾಧಾನ್ಯ ಕೊಟ್ಟರು ಅಂದರೆ ಅದು ರುಚಿಗಾಗಿ. ರುಚಿಗಾಗಿ ಅಂದರೆ ಒಂದು ಸಾರಿ ನಮಗೆ ಆ ಭಾಗವತನ ಕೇಳಿದಾಗ ಏನೇನು ವಸ್ತುಗಳು ಇದೆ ಅಂತ ಸಂಕ್ಷೇಪವಾಗಿ ಎಲ್ಲ ಗೊತ್ತಾಗತ್ತೆ. ಆಮೇಲೆ ವಿಸ್ತಾರವಾಗಿ ನಿಧಾನಕ್ಕೆ 1 ವರ್ಷದ ತನಕ ಕೂತ್ಕೊಂಡು ಕೇಳೋರು. ಭಾಗವತ ಈಗಲೇ ಕೇಳಬೇಕು, ಬೆಳಿಗ್ಗೆ ಕೇಳಬೇಕು, ಮಧ್ಯಾಹ್ನಕ್ಕೆ ಹಾಗೆ ನಿಯಮ ಇಲ್ಲ. ಕಂಠದಲ್ಲಿ ಪ್ರಾಣ ಇರೋಷ್ಟು ಕಾಲವೂ ಭಾಗವತವನ್ನು ಕೇಳ್ತಾ ಇರಬೇಕು. ಭಾಗವತಕ್ಕೆ ಹೆಸರು ಜಯ. ಅದಕ್ಕೆ ಹೆಸರು ಜಯೇತಿ ಇತಿಹಾಸೋಯಂ. ಜಯ ಅಂದ್ರೆ ಏನು? ಇದು 18,000 ಗ್ರಂಥಗಳು, 18,000 ಗ್ರಂಥಗಳು ಭಾಗವತ ಇರೋದು. ಜಯ ಅಂದ್ರೆ ಏನು? 18 ಅಂತ ಅರ್ಥ. ಜ ಅಂದ್ರೆ 8. ಎಲ್ಲಿಂದ ಲೆಕ್ಕ? ಕವರ್ಗದಿಂದ. ಕಾದಿಂದ ನಾರ್ಗ 5, ಛ ಛ ಜ, ಅದು 8 ಆಯಿತು. ಯ ಅಂದರೆ 1, ಹಾಗಾದರೆ 1 8 18 ಆಯಿತು. ಹಾಗಾದರೆ ಈ ಭಾಗವತ ಕೂಡ ಶುರು ಆಗೋದು ಜಕಾರದಿಂದ, ಮುಗಿಯೋದು ಸುರ ಋಷಭಾಯ ಸನಾತನಾಯ. ಕಡೇ ಶ್ಲೋಕ ಇದು ಯಾಗೆ ಮುಗೀತು. ಜಯ ಅಂದರೆ ನಮಗೆ ಅಧರ್ಮಕ್ಕೆ ವಿರುದ್ಧವಾಗಿ ಜಯ ಉಂಟು ಮಾಡುವುದು ಭಾಗವತ. ಹಾಗೆ ಅನ್ಯಾಯಕ್ಕೆ ವಿರುದ್ಧವಾಗಿ ನಮ್ಗೆ ಯಾರಾದರೂ ಅನ್ಯಾಯ ಮಾಡಿದ್ರೆ ನಾವೇನು ಯಾವ ಕಂಪ್ಲೇಂಟ್ ಕೊಡೋದು ಬೇಡ. ಭಾಗವತವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಸ್ತೋತ್ರ ಮಾಡಿ ಪೂಜೆ ಮಾಡಿ ಅಲ್ಲಿರತಕ್ಕಂಥ ಸ್ತೋತ್ರಗಳನ್ನ ನಾವು ಪಾರಾಯಣ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರು ಆ ವ್ಯಕ್ತಿ ನಮಗೆ ಅನ್ಯಾಯ ಮಾಡಿದ್ನ ಅವನೇ ಬಂದು ಶರಣಾಗತರಾಗಿ ನಮ್ಮ ವಸ್ತುವನ್ನು ಕೊಟ್ಟೋಗ್ತಾನೆ. ಅದರಲ್ಲಿ ವಿಶ್ವಾಸ ಇರಬೇಕು ಅಷ್ಟೇ. ಇತ್ಲಾಗಡೆ ನಾವು ಮಾತ್ರೇನೂ ನುಂಗೋದು, ಇತ್ಲಾಗಡೆ ರಾಘವೇಂದ್ರ ಸ್ತೋತ್ರವನ್ನು ಹೇಳೋದು, ಹಂಗೆಲ್ಲ ಆಗಲ್ಲ. ರಾಘವೇಂದ್ರ ಸ್ತೋತ್ರ ಹೇಳಿ ಅಭಿಮಂತ್ರಣ ಮಾಡಿ ನೀರು ಕುಡಿದ ಮೇಲೆ ತಿರ್ಗಾ ಮಾತ್ರೆಗೆ ಇತ್ತ ತಗೋಬಾರದು. ಅದು ಅವಿಶ್ವಾಸ ಸೂಚನೆ ಮಾಡಿದಾಗ. ಆದ್ದರಿಂದ ಆ ರೀತಿ ಮಾಡೋಗಿಲ್ಲ. ಹೀಗೆ ಭಾಗವತದ ಪ್ರಾಧಾನ್ಯ ಏನು ಅಂತ ಇಲ್ಲಿ ಹೇಳಿದ್ದಾರೆ. ಇಂತಹ ಭಾಗವತವನ್ನು ಹೇಳಿದವರು ಯಾರು? ಶುಕಾಚಾರ್ಯರು. ಯಾರವರು? ರುದ್ರದೇವರು. ಅವರೇ ಶುಕಾಚಾರ್ಯ ಅವತಾರ ಮಾಡಿದ್ದಾರೆ, ವೇದವ್ಯಾಸ ದೇವರ ಮಗನಾಗಿ. ಹೇಳಿದ್ದು ಅವರಾದರೆ ಯಾರಿಗಾಗಿ ಹೇಳಿದ್ದು? ಪರೀಕ್ಷಿತ್ ರಾಜನಿಗೋಸ್ಕರವಾಗಿ ಹೇಳಿದ್ದು. ಪರೀಕ್ಷಿತ್ ರಾಜ ಯಾರು ಗೊತ್ತಾ? ಅವನು ಅಭಿಮನ್ಯುವಿನ ಮಗ. ಅಭಿಮನ್ಯು ಯಾರ ಮಗ? ಅರ್ಜುನನ ಮಗ. ಅರ್ಜುನ ವೈಶಿಷ್ಟ್ಯ ಏನು? ಇಡೀ ಮಹಾಭಾರತ ಯುದ್ಧ ಆಗುವಾಗ ಕೃಷ್ಣ ಪರಮಾತ್ಮನಿಂದ ಇಡೀ ಗೀತೆಯನ್ನು ಕೇಳಿದವನು. ಹಾಗಾದರೆ ಶ್ರವಣಾಧಿಕಾರಿ. ಅವನ ಮಗ ಅಭಿಮನ್ಯು. ಅವನ ಗರ್ಭದಲ್ಲಿರುವಾಗಲೇ ಅರ್ಜುನನಿಂದ
ಈ ಒಂದು ಚಕ್ರವ್ಯೂಹವನ್ನು ಪರಿಹಾರ ಮಾಡತಕ್ಕಂಥ ಯಂತ್ರ ತಂತ್ರ ಮಂತ್ರಗಳನ್ನು ಕಲ್ತ್ಕೊಂಡವನು ಗರ್ಭದಲ್ಲಿರುವಾಗಲೇ. ಆಮೇಲೆ ಅವನ ಮಗ ಯಾರು? ಪರೀಕ್ಷಿತ್ ರಾಜ. ಅವನು ಶುಕಾಚಾರ್ಯರಿಂದ ಇಡೀ ಭಾಗವತ ಕೇಳಿದವನು. ಅವನ ಮಗ ಯಾರು ಗೊತ್ತಾ? ಜನಮೇಜರಾಯ. ವೈಶಂಪಾಯನದಿಂದ ಇಡೀ ಮಹಾಭಾರತವನ್ನು ಕೇಳಿದವನು. ಅವರ ವಂಶ ಯಾವುದು? ಶ್ರವಣ ವಂಶ. ನಿಮ್ಮ ವಂಶ ಯಾವುದ್ರಿ ಅಂದರೆ ಕಾಂಟ್ರಾಕ್ಟರ್ ವಂಶ ಅಂತ. ಕಾಂಟ್ರಾಕ್ಟರ್ ವಂಶನ ಅದು. ಶ್ರವಣ ವಂಶ ನೋಡಿ. ಒಂದು ಮಹಾಭಾರತದಲ್ಲಿ 18ಕ್ಕೆ ಜಾಸ್ತಿ ಪ್ರಾಧಾನ್ಯ ಆ ಸಂಖ್ಯೆಗೆ. 18 ಅಂದ್ರೇನು? 8 1 9. ಅದನ್ನು ಇನ್ನೂ ನಾವು ಅಬ್ರಿವಿಯೇಷನ್ ಆ ರೂಪದಲ್ಲಿ ತಗೋಬೇಕು, ನಾವು ಸಂಕ್ಷೇಪ ಮಾಡಬೇಕು ನಾವು ಅದನ್ನು. 8 1 9. 9ಕ್ಕೆ ಕೊಡುವಷ್ಟು ಪ್ರಾಧಾನ್ಯ ಶಾಸ್ತ್ರದಲ್ಲಿ ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ. ಯಾವುದು? ಮಹಾಭಾರತ ನಡೆದಿದ್ದು ಯುದ್ಧ 18 ದಿವಸ ಅಂದರೆ ಎಲ್ಲ 1 8 ಮಾಡ್ಕೋಬೇಕು. ನಮಗೆ ಆಯುಷ್ ಎಷ್ಟು? 36,000 ದಿವಸಗಳು. 6 3 9. ಭಾಗವತ ಇರೋದೆಷ್ಟು? 18,000 ಗ್ರಂಥಗಳು.